ರಮೇಶ್ ಅಣ್ಣನವರನ್ನ ಹುಡುಕುತ್ತಾ ಗದ್ದೆಗೆ ಬಂದ್ವಿ. ಬಂದಂತ ನಮ್ಗೆ ರಮೇಶ್ ಅಣ್ಣನವರು ಕಾಣ್ಲೇ ಇಲ್ಲ. ಆದ್ರೆ ಅವರ ಗಾಡಿ ಕಾಣಿಸ್ತು. ಹಾಗೆ ಗದ್ದೆಯ ಸುತ್ತಮುತ್ತ ಹುಡುಕುತ್ತಾ ಹೋದ್ವಿ. ಈ ಕಡೆ ಗದ್ದೆ ನಾಟಿ ಮಾಡಿರುವುದನ್ನ ನೋಡಿದ್ವಿ. ಹಾಗೆ ಮುಂದೆ ಸಾಗಿದ್ವಿ. ಹಾಗೆ ಗುಡ್ಡ ಬೆಟ್ಟಗಳನ್ನ ಹತ್ತಿ ಇಳಿತಾ ಮುಂದಕ್ಕೆ ಬಂದ್ವಿ. ಮುಂದೆ ಬಂದ್ರೆ 3 ರಿಂದ 4 ವರ್ಷದ ಅಡಿಕೆ ಗಿಡಗಳು ಕಂಡ್ವು. ಆದ್ರೆ ರಮೇಶ್ ಅಣ್ಣನವರು ಕಾಣ್ಲೇ ಇಲ್ಲ. ಹಾಗೆ ನಮ್ಮ ಕಣ್ಣುಗಳನ್ನ 360 ಡಿಗ್ರಿ ರೊಟೇಟ್ ಮಾಡ್ತಾ ಎಲ್ಲ ಕಡೆ ಹುಡುಕುತ್ತಾ ಹೋದ್ವಿ. ಆದ್ರೂ ಕೂಡ ರಮೇಶ್ ಅಣ್ಣನವರು ಸಿಗ್ಲೇ ಇಲ್ಲ. ಯಾರೋ ನಮ್ಮ ಹಿಂದುಗಡೆ ಪಾಸ್ ಆದಂತೆ ಆಯ್ತು. ಅದಕ್ಕೆ ನಾವು ಕೂಡ ಅವರನ್ನ ಹಿಂಬಾಲಿಸ್ತಾ ಹೋದ್ವಿ. ಅಲ್ಲಿ ಪಾಸ್ ಆಗಿದ್ದು ಬೇರೆ ಯಾರು ಅಲ್ಲ, ರಮೇಶ್ ಅಣ್ಣನವರೇ. ರಮೇಶ್ ಅಣ್ಣನವ್ರಿಗೆ ಕ್ಯಾಮ್ರಾ ಕಡೆ ತಿರುಗಿ ಮಾತಾಡೋಕೆ ಹೇಳಿದ್ವಿ. ಆದ್ರೆ ರಮೇಶ್ ಅಣ್ಣನವರು ಕ್ಯಾಮ್ರಾ ನೋಡ್ಲೇ ಇಲ್ಲ. ಡೈಲಿ 100 ಜನರ ಕಣ್ಣಿಗೆ ಕಾಣೋ ರಮೇಶ್ ಅಣ್ಣನವರು ಕ್ಯಾಮ್ರಾ ನೋಡಿ ಮಾತಾಡೋಕೆ ಭಯಪಟ್ರು. ನಮ್ಮ ಸಮಾಜಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ. ಕ್ಯಾಮ್ರಾ ಅಂದ್ರೆ ಅಷ್ಟೊಂದು ಭಯನಾ? ನಮ್ಮ ಈ ಕಾಮಿಡಿ ಚಾನಲ್ಗೆ 5 ರಿಂದ 6 ಜನ ಬೇಕು. ಯಾರು ಕೂಡ ವಿಡಿಯೋ ಮಾಡೋಕೆ ಬರ್ತಾ ಇಲ್ಲ. ಯೂಟ್ಯೂಬಲ್ಲಿ ಡೈಲಿ ವಿಡಿಯೋ ಹಾಕೋರಿಗೆ ಏನು ಕೆಲಸ ಇಲ್ವಾ? ಹಾಗೆ ಸುಮ್ಮನೆ ವಿಡಿಯೋ ಮಾಡ್ತಾರ? ಯಾರಿಗಾದ್ರೂ ಯೂಟ್ಯೂಬಲ್ಲಿ ಕಾಮಿಡಿ ವಿಡಿಯೋಗಳನ್ನು ಮಾಡೋಕೆ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹೆಚ್ಚಿನ ಡೀಟೇಲ್ಸ್ಗಾಗಿ ನಂಬರ್ ಕೊಡ್ತೀನಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ.